ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಫ್ರೆಂಡ್ಸ್, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ನಡೆಯುತ್ತಿರುವ ಒಂದು ಗುಪ್ತ ಶಕ್ತಿ ಈಗ ನಿಮ್ಮ ಮುಂದೆ ಬಯಲಾಗ್ತಾ ಇದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಯಾಕೆ ಕೆಲಸಗಳು ಪೂರ್ಣವಾಗ್ತಿಲ್ಲ ಅಂತ ನೀವು ಯೋಚನೆ ಮಾಡಿದ್ದೀರಾ? ನೀವು ಹತ್ತಿರ ಬಂದ ಯಶಸ್ಸು ಯಾಕೆ ಕೈ ತಪ್ತಾ ಇದೆ? ನಿಮ್ಮ ಮನೆಗೆ ಬಂದ ಸಂತೋಷ ಯಾಕೆ ಹೆಚ್ಚು ಕಾಲ ಉಳಿತಾ ಇಲ್ಲ? ಇದರ ಹಿಂದೆ ಒಂದು ಮಹಿಳೆಯ ಕಣ್ಣೀರ ದೃಷ್ಟಿ ಕೆಲಸ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಸುತ್ತಲಿರುವ ಒಬ್ಬ ಮಹಿಳೆ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವ ಬೀರ್ತಾ ಇದ್ದಾಳೆ. ನೀವು ಬೆಳೆಯುವುದನ್ನು, ನಿಮ್ಮ ಮನೆ ಸುಖವಾಗಿರೋದನ್ನು ಅವಳು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನೀವು ಹಣ ಗಳಿಸಿದಾಗ ಅವಳ ಮನಸ್ಸಿನಲ್ಲಿ ಅಸೂಯೆ ಅನ್ನೋದು ಮೂಡುತ್ತೆ. ನೀವು ಸಂತೋಷವಾಗಿದ್ದರೆ ಅವಳಿಗೆ ಅಸಹನೆ ಬರುತ್ತೆ. ಈ ಕಾರಣದಿಂದಲೇ ನೀವು ಕಳೆದ ಕೆಲವು ತಿಂಗಳುಗಳಿಂದ ವಿಚಿತ್ರ ಅಡಚಣೆಗಳನ್ನು ಎದುರಿಸ್ತಾ ಇದ್ದೀರಿ. ಅತ್ಯಂತ ವಿಚಿತ್ರವಾದ ಸಂಗತಿ ಏನಪ್ಪ ಅಂದರೆ, ಈ ಮಹಿಳೆ ನಿಮ್ಮ ಶತ್ರು ಅಲ್ಲ, ಅವಳು ನಿಮ್ಮ ಹತ್ತಿರದವಳೇ ಆಗಿರಬಹುದು. ನಿಮ್ಮ ಕುಟುಂಬದ ಸದಸ್ಯ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರು ಆಗಿರಬಹುದು. ನೀವು ಅವಳನ್ನು ತುಂಬ ನಂಬಿದ್ದೀರಿ. ನಿಮ್ಮ ಜೀವನದ ಬಹುತೇಕ ವಿಷಯಗಳನ್ನು ಅವಳ ಜೊತೆ ಹಂಚಿಕೊಂಡಿದ್ದೀರಿ. ಆದರೆ ಅವಳು ಆ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡು ನಿಮ್ಮ ವಿರುದ್ಧ ಯೋಚಿಸ್ತಾ ಇದ್ದಾಳೆ. ಫ್ರೆಂಡ್ಸ್, ಅವಳ ಮನಸ್ಸಿನೊಳಗೆ ತುಂಬ ಅಸೂಯೆ ಇದೆ. ನೀವು ಸಣ್ಣ ವಿಷಯದಲ್ಲಾದರೂ ಸಂತೋಷಪಟ್ಟರೆ ಅವಳಿಗೆ ಅದು ನೋವಾಗುತ್ತೆ. ನಿಮ್ಮ ಮನೆಗೆ ಹೊಸ ವಸ್ತು ಬಂದರೂ ಅವಳು ಮೌನವಾಗಿರ್ತಾಳೆ. ನಿಮ್ಮ ಯಶಸ್ಸನ್ನು ಮೆಚ್ಚೋದಿಲ್ಲ. ಅವಳ ಮುಖದಲ್ಲಿ ಖುಷಿ ಕಾಣೋದಿಲ್ಲ. ಇದು ಒಂದು ಸ್ಪಷ್ಟ ಸೂಚನೆ. ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ಅವಳು ನಿಮ್ಮ ಮನೆಗೆ ಬಂದಾಗಲೇ ಸಮಸ್ಯೆಗಳು ಅನ್ನೋದು ಶುರುವಾಗುತ್ತೆ. ಮನೆಯಲ್ಲಿರುವ ಶಾಂತಿ ಕಳೆದು ಹೋಗುತ್ತೆ. ಸಣ್ಣ ವಿಷಯಕ್ಕೂ ಜಗಳಗಳು ನಡೆಯುತ್ತೆ. ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಣ ಉಳಿಯೋದಿಲ್ಲ. ಇದು ಸಾಮಾನ್ಯ ಸಂಗತಿ ಅಲ್ಲ, ಇದು ಕೆಟ್ಟ ದೃಷ್ಟಿಯ ಪರಿಣಾಮ ಆಗಿರಬಹುದು. ಇನ್ನೊಂದು ಮುಖ್ಯ ಲಕ್ಷಣ, ಅವಳು ನಿಮ್ಮ ಮನೆಗೆ ಪದೇ ಪದೇ ಬರ್ತಾಳೆ. ಆದರೆ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ಹೆಚ್ಚು ನಿಮ್ಮ ಮನೆ ಮತ್ತು ನಿಮ್ಮ ವಸ್ತುಗಳನ್ನು ಗಮನಿಸ್ತಾಳೆ. ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಕೂಡ ಅವಳು ಗಮನಿಸ್ತಾ ಇರ್ತಾಳೆ. ಇದು ಅವಳ ಉದ್ದೇಶವನ್ನು ತೋರಿಸುತ್ತೆ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿದ್ದ ಕೆಲವು ವಸ್ತುಗಳು ಹಠಾತ್ ಕಾಣೆಯಾಗುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಇದನ್ನು ನೀವು ಗಮನಿಸಿದರೆ ಅದು ಕೇವಲ ಯಾದೃಚ್ಛಿಕ ಅಲ್ಲ ಫ್ರೆಂಡ್ಸ್, ಇದು ಒಂದು ಸಂಕೇತ. ವೃಷಭ ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಈಗ ಉತ್ತಮ ಕಾಲ ಅನ್ನೋದು ಶುರುವಾಗ್ತಾ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಆದರೆ ಅದನ್ನು ಯಾರೋ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ನೀವು ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ. ಆ ಮಹಿಳೆಯನ್ನು ಗುರುತಿಸೋದಕ್ಕೆ ಇನ್ನೊಂದು ಸೂಚನೆ, ಅವಳು ನಿಮ್ಮ ಮಕ್ಕಳಿಗೆ ಹೆಚ್ಚು ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಮತ್ತು ಅವರನ್ನು ಮುದ್ದಾಡೋದಕ್ಕೆ, ಎತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳು ಹೋದ ನಂತರ ಮಕ್ಕಳು ಅಸ್ವಸ್ಥರಾಗ್ತಾರೆ. ಇದು ಕೂಡ ಒಂದು ಎಚ್ಚರಿಕೆ. ಹಿರಿಯರು ಹೇಳ್ತಾರೆ, ಕಣ್ಣುಗಳು ಸತ್ಯವನ್ನು ಹೇಳುತ್ತೆ ಅಂತ. ಅದೇ ರೀತಿ ನೀವು ಅವಳ ಕಣ್ಣುಗಳನ್ನು ಗಮನಿಸಿ, ಅವಳ ಮುಖಭಾವವನ್ನು ಗಮನಿಸಿ, ನಿಮಗೆ ಸತ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಇನ್ನೊಂದು ಸುಳಿವು, ಆ ಮಹಿಳೆಯ ಹೆಸರಲ್ಲಿ ಪಿ ಅಥವಾ ಕೆ ಅಕ್ಷರ ಇರಬಹುದು. ಆದರೆ ಇದು ಕೇವಲ ಒಂದು ಸೂಚನೆ ಮಾತ್ರ. ನೀವು ನಿಮ್ಮ ಅನುಭವದಿಂದಲೇ ಆ ವ್ಯಕ್ತಿಯನ್ನು ಗುರುತಿಸಬೇಕಾಗುತ್ತೆ. ಇನ್ನು ಪರಿಹಾರಗಳ ಬಗ್ಗೆ ವಿಚಾರ ಹೇಳೋದಾದರೆ, ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಪ್ಪು, ಸಾಸಿವೆ ಮತ್ತು ಒಣ ಮೆಣಸಿನಕಾಯಿ ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಸುತ್ತ ನೀವು ತಿರುಗಿಸಿ ನಂತರ ಅದನ್ನು ಬೆಂಕಿಗೆ ಹಾಕಿ ಸುಟ್ಬಿಡಿ. ಇದರಿಂದ ನಿಮ್ಮ ಮೇಲೆ ಇರುವ ಕೆಟ್ಟ ದೃಷ್ಟಿ ದೂರವಾಗುತ್ತೆ. ಮತ್ತು ಇನ್ನೊಂದು ಪರಿಹಾರ, ಒಂದು ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿ ತೆಗೆಸ್ಕೊಂಡು ದಾರದಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ಹಾಕಿ. ಇದು ನಿಮ್ಮ ಮನೆಗೆ ಬರುವ ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತೆ. ಪ್ರತಿ ಶುಕ್ರವಾರ ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಚ್ಚಿ. ಇದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗೆಯೇ ಪ್ರತಿದಿನ ಹನುಮಾನ್ ಚಾಲೀಸ ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಲ ಸಿಗುತ್ತೆ ಮತ್ತು ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮನ್ನು
ತಲುಪೋದಿಲ್ಲ. ವೃಷಭ ರಾಶಿಯವರೇ, ಇದು ನಿಮ್ಮ ಜೀವನದ ಪ್ರಮುಖ ಸಮಯ. ನೀವು ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಸಾಧಿಸಬಹುದು. ಇಲ್ಲದಿದ್ದರೆ ನಿಮ್ಮ ನಂಬಿಕೆ ನಿಮ್ಮ ದುರ್ಬಲತೆ ಆಗಬಹುದು. ಆದ್ದರಿಂದ ಫ್ರೆಂಡ್ಸ್, ನಿಮ್ಮ ಸುತ್ತಲಿನವರನ್ನು ಗಮನಿಸಿ, ನಿಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಿಸಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ರಾಶಿಯವರಿಗೂ ಕೂಡ ಶೇರ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.